ಮುಂದಿನ ಸುದ್ದಿಗೆ ಹೋಗೋಣ. ಮೊನ್ನೆ ಇದು ನಡೀತು, SM ಕೃಷ್ಣ ರಸ್ತೆಯ ಉದ್ಘಾಟನೆ, ಲೋಕಾರ್ಪಣೆ. 11 ಕಿಲೋಮೀಟರ್ ಉದ್ದದ ರಸ್ತೆ, 631 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಇಲ್ಲಿ ಬೆಂಗಳೂರಿನಲ್ಲಿ. ಅದು BDAದವರು ಮಾಡಿರೋದು, ಟೋಲ್ ಇಲ್ಲ ಇದಕ್ಕೆ, ರಸ್ತೆ ಚೆನ್ನಾಗಿದೆ. ಈ ರಸ್ತೆಗೆ ದುಡ್ಡು ಸ್ಯಾಂಕ್ಷನ್ ಆಗಿದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ. ಬಟ್ ಕಟೌಟ್ನಲ್ಲೆಲ್ಲೂ ಸಿದ್ದರಾಮಯ್ಯನವರು ಇಲ್ಲವೇ ಇಲ್ಲ. ಉಳಿದವರೆಲ್ಲರದು ಇತ್ತು, ಎತ್ತೆತ್ತರದ ಕಟೌಟ್ಗಳಿದ್ದು. ಖರ್ಗೆ, ರಾಹುಲ್ ಗಾಂಧಿ, DK ಶಿವಕುಮಾರ್, NA ಹ್ಯಾರಿಸ್, ST ಸೋಮಶೇಖರ್, ಪರಮೇಶ್ವರ್, ಕೃಷ್ಣ ಬೈರೇಗೌಡ ಎಲ್ಲರದ್ದು ಕಟೌಟ್ಗಳಿತ್ತು, ಸಿದ್ದರಾಮಯ್ಯನವ್ರದ್ದು ಇರಲಿಲ್ಲ. ತುಂಬ ಚರ್ಚೆ ಆಯ್ತು ಅದರದ್ದು. ಸಿದ್ದರಾಮಯ್ಯನವರ ಅವಧಿಯಲ್ಲಲ್ವಾ ಸ್ಯಾಂಕ್ಷನ್ ಆಗಿದ್ದು, ಅವ್ರದ್ದೇ ಕಟೌಟ್ ಇಲ್ಲದೆ ಉದ್ಘಾಟನೆ ಮಾಡ್ತಾ ಇದ್ದೀರಿ ಅಂತೆಲ್ಲ ಚರ್ಚೆ ಆಯಿತು. ಅದರ ಬಗ್ಗೆ ಕೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ಇದೆಲ್ಲ ಸಹಜ ಅನ್ನೋ ರೀತಿಯಲ್ಲಿ ಮಾತಾಡ್ಬಿಟ್ರು. ಇದೆಲ್ಲ ಸಹಜ. ರಾಜಕೀಯ ಅಂದರೆ ಟ್ರೇನ್ ಹತ್ಕೊಳ್ಳೋ ಕಲೆ. ಟ್ರೇನ್ ಬಂದು ನಿಂತ ಕರೆಕ್ಟಾಗಿ ಹತ್ಕೊಂಡ್ಬಿಡ್ಬೇಕು. ಬೆಂಗಳೂರಿನಲ್ಲಿ ಮಿಸ್ ಆಯ್ತಾ, ಇನ್ಯಾವುದೋ ಗಾಡಿ ಹಿಡ್ಕೊಂಡು ತುಮಕೂರು ತನಕ ಹೋಗಿ ಆದರೂ ಟ್ರೇನ್ ಹತ್ಕೋಬೇಕು ಅಂದರೆ ರಾಜಕೀಯದಲ್ಲಿ ಸಕ್ಸಸ್ಸು. ವೇದಿಕೆಯ ಮೇಲೆ ಎರಡು ಹೆಜ್ಜೆ ಹಿಂದೆ ಸರಿದು ನಿಂತ್ಕೊಂಡ್ಬಿಟ್ರೆ ಮುಗೀತು ನಿಮ್ಮ ಕತೆ. ಯಾವಾಗಲೂ ಮುಂದಿರಬೇಕು. ಸಿದ್ದರಾಮಯ್ಯನವರನ್ನು ಕಡೆಗಣಿಸಲಾಗ್ತಿದೆಯಾ ಅನ್ನೋ ಪ್ರಶ್ನೆಗೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟ ಉತ್ತರ ಇದು. ಇನ್ನೂ ಏನೇನೋ ಇದೆ ಇದರಲ್ಲಿ, ಕೇಳಿಸ್ಕೊಳ್ಳಿ. ಸೈಡ್ಲೈನ್ ಎಲ್ಲದ ಪಕ್ಷದಲ್ಲಿ ಇರೋದೇ ಇದು. ಒಬ್ಬನಿಂದ ಹಾಕಿದೆ ರಾಜಕಾರಣಿ ಮುಂದೆ ಮಾಡೋದು, ಆ ಥರದ ಸಿದ್ಧಾಂತ ಅದು. ನಾವು ಕೂಡ ಅಷ್ಟೇ ಸ್ಪೀಡ್ ಓಡಬೇಕು ಅಂದರೆ ನಮಗೆ ಸಿಗುತ್ತೆ. ಟ್ರೈನ್ ಓಡಾಡ್ತಾರೆ, ಹಾಗೆಲ್ಲ ಓಡಾಡ್ಬೇಕಿದು. ಇಲ್ಲೇ ಮನೆಯಲ್ಲಿ ಕೂತ್ರೆ ಹೋಗ್ತಾರೆ ಗಾಡಿ ಹತ್ತಿ, ನಾವು ಓಡಾಗಿ ಹತ್ತಬೇಕು. ಹಂಗೆ ಇದು. ನೀವು ನಾನು ಭಾಳ ಲೀಡರು ನಾನಂದ್ರೆ ರಾಜಕೀಯ ಕೇಳೋಲ್ಲ, ಹಂಗೆ ಬದಲಾವಣೆ ಆಗ್ತಾ ಹೋಗ್ತಿರ್ತೈತೆ. ಸೊ ನಾವು 20 ವರ್ಷದಲ್ಲಿ ನೋಡೋಂಥ ಲೀಡ್ರ್ ಇವತ್ತು ಯಾರೂ ಇಲ್ಲ. ಅವ್ರು ಓಡೋಗಿ ಇನ್ನೂ ಇರ್ತಾರೆ, ಇಲ್ಲವ್ರು ಇಲ್ಲಲ್ಲ. ಹಂಗಿದ್ದು ರಾಜಕಾರಣಿ ಅಂದರೆ ಈಗ ನಾ ಲೀಡ್ರ್ ಆಗಬೇಕು, ನಾನೇ ಲೀಡ್ರ್ ಆಗಬೇಕು ಅನ್ನೋದು ಎಲ್ಲರಿಗೂ ಛಲ ಇದ್ದೇ ಇರ್ತೈತಿ. ನೀವು ಓಡೋಗಿ ಹತ್ತಬೇಕು ಕಡೆಗೆ ಟ್ರೈನ್ ಇಲ್ಲಿ ಇಲ್ಲದ್ರೆ ತುಮಕೂರು ಗಾಡಿ ತೊಗೊಂಡು ಹೋಗ್ಬೇಕು. ನಾವು ಒಟ್ಟು ಹತ್ತಿ ಬೆಳಗ್ಗೆ ಇಳಿಬೇಕು ಅದಕ್ಕೆ. ಹಂಗೆ ರಾಜಕಾರಣಿ ಇದು. ಸೊ ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟು ಪಕ್ಷ ಜನ ನಮ್ಮ ಕಡೆ ಬರ್ತಾರೆ. ಇದು ರಾಜಕೀಯ ವ್ಯವಸ್ಥೆ. ಇದು BJPಯಲ್ಲೂ ಸೇಮ್ ಇದೆ, JDSನಲ್ಲಿ ಸೇಮ್ ಇದೆ, ನಮ್ಮಲ್ಲೂ ಸೇಮ್ ಇದೆ. ಓಡಬೇಕು, ಅವ್ರಿಗೆ ಕೇಳಿ ಓಡಬೇಕಂತ ನೀವು ಹೇಳ್ಬೇಕಲ್ಲ. ನಾವು ಹೇಳ್ತೀವಿ ಓಡಬೇಕಂತ, ಓಡಿದ್ರೆ ಸಿಗೋದು ಟ್ರೈನು. ಹಂಗೆ ರಾಜಕೀಯ ಅಂದರೆ ಇದು ಹಿಂಗೆ ಇರಬೇಕು, ಓಡಬೇಕು. ಓಡದೆ ಹೋದರೆ ಕೆಲಸ ಆಗೋದು. ಯಾರು ಫೈಟ್ ಮಾಡ್ತಾರೆ ಅವ್ರು ಉಳಿತಾರೆ, ಫೈಟ್ ಮಾಡೋಂಗಿಲ್ಲ. ಜನರು ಕೂಡ ಮರಿತಾರೆ. ಜನನೂ ನಾವು ಫ್ರಂಟ್ ಲೈನ್ ಬರ್ದಿಲ್ಲಂದರೆ ಜನನೂ ಕೂಡ ಹೊಸ ನಾಯಕನ ಆಯ್ಕೆ ಮಾಡ್ಕೋತಾರೆ. ಪಕ್ಷದಲ್ಲಿ ಸುಮಾರು 20 ವರ್ಷದಿಂದ ಇದ್ದಾರೆ, ಅವ್ರದ್ದು ಜವಾಬ್ದಾರಿ ಇದೆ, ಮಾಡ್ತಾರೆ. ಆದರೆ ಅವ್ರದ್ದೇ ಶಕ್ತಿ ಇದೆ, ಅವ್ರದ್ದೇ ಅಂತ ಫಾಲೋವರ್ಸ್ ಇದ್ದಾರೆ. ಅವರು ಕೂಡ ಪಕ್ಷದ ಬಗ್ಗೆ ಮಾಡ್ತಾರೆ, ಅವ್ರದ್ದೇ ಸ್ಟೈಲಲ್ಲಿ ಮಾಡ್ತಾರೆ. ಹಿಂಗೆ ಯಾಕೆ ಮಾಡ್ತಾರೆ, ನೀವು ಓಡದೆ ಮಾಡ್ತಾರೆ, ನಾವು ಕೂತೆ. ಇಬ್ಬರ ಮಧ್ಯೆ ಏನೋ ಒಂದು ಆಗಿದೆ ಅಂತೂ ನಿಜ, ಏನೋ ಒಂದು ಆಗಿದೆ. ಅದರ್ವೈಸ್ ಡಾಕ್ಟರ್ ಯತೀಂದ್ರ ಅವರು ಬೆಳಗಾವಿಗೆ ಹೋಗಿ ಸಿದ್ದರಾಮಯ್ಯನವರ ನಂತರ ಅಹಿಂದ ನಾಯಕತ್ವ ಸತೀಶ್ ಜಾರಕಿಹೊಳಿ ಅವರದ್ದು ಅನ್ನುವ ಲೆಕ್ಕಕ್ಕೆ ಮಾತಾಡಿದವರು. ರಾಜಕೀಯದಲ್ಲಿ ಮುಂದೆ ಯಾವತ್ತೂ ಗೊತ್ತಾಗತ್ತೆ ಏನಾಗಿತ್ತು ಅಂತ. ಸದ್ಯದ ಮಾಹಿತಿಯ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಮತ್ತು ಮಂತ್ರಿಗಿರಿ ಒಟ್ಟೊಟ್ಟಿಗೆ ಬೇಕಾಗಿತ್ತು. ಹೈಕಮಾಂಡ್ನವ್ರು 2ರಲ್ಲಿ 1 ಚೂಸ್ ಮಾಡ್ಕೊಳ್ಳಿ ಅಂದರು. ಸಿದ್ದರಾಮಯ್ಯನವರು ಎರಡನ್ನೂ ಸತೀಶ್ ಜಾರಕಿಹೊಳಿ ಅವರು ಕೊಡಬೇಕು ಅಂತ ಹಠ ಹಿಡಿದು ಕೊಡಿಸ್ತಾರೆ ಅನ್ನುವ ನಿರೀಕ್ಷೆ ಸತೀಶ್ ಜಾರಕಿಹೊಳಿ ಅವ್ರಿಗಿತ್ತಂತೆ. ಹಂಗೆ ಆಗಿಲ್ಲ, ಅದಕ್ಕೇನೋ ಮನಸ್ತಾಪ, ಬೇಜಾರು ಅಂತಾರೆ, ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.